ದಿನಾಂಕ 9ನೇ ತಾರೀಕು ನಡೆಯಲಿರುವ ರಾಣಿ ಕಿತ್ತೂರು ಚೆನ್ನಮ್ಮ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ರಾಣಿ ಕಿತ್ತೂರು ಚೆನ್ನಮ್ಮ ಹೆಸರನ್ನ ಇಟ್ಟು ಆ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದು, ಆ ಕುರಿತು ಅವತ್ತು ವಿವಿಧ ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಇದ್ದು, ಆ ಕುರಿತು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಕೆ ಆನಂದ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ರಿಷಿ ಆನಂದ್ ಸರ್ ಅವರು ಮತ್ತು ಈ ಸಮುದಾಯ ಭವನದ ಅಧ್ಯಕ್ಷರು ಹಿರಿಯರಾದಂತಹ ಶರಣು ಆಳೂರ್ ಅವರು, ಉಪಾಧ್ಯಕ್ಷರಾದಂತಹ ಬಿರಾದರವರು, ಮಹಾಪೌರರಾದಂತಹ ನಮ್ಮ ಕರಡಿಯಣ್ಣವರು ಹಾಗೂ ಮೆಕ್ಕಳಿಕೆಯವರು, ಪ್ರಶಾಂತ್ ಪಿಡೋನಿ ಅವರು, ನಮ್ಮ ಕುಲ್ದಿನಿ ಪಾಟೀಲ್ ಅವರು, ತುಂಗರ್ ಅವರು ಹಾಗೂ ಆರ್ ಜಿ ಎರ್ನಾಳ್ ಅವರು, BS ಪಾಟೀಲ್, ನಮ್ಮ KSRTC ಅವರನ್ನು ಒಳಗೊಂಡು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರನ್ನ ಮತ್ತು ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸಿ ಈಗ ಮಾನ್ಯ ಸಚಿವರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಎಲ್ಲ ಮಾಧ್ಯಮದ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಅನೇಕ ದಶಕಗಳಿಂದ ಇವತ್ತು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ನಗರದ ಮುಂದೆ ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲಾನು ಕೂಡ, ವಿಶೇಷವಾಗಿ ಶಂಕರಗೌಡ ಪಾಟೀಲರು ಹೋರಾಟ ಮಾಡ್ಕೊಂಡು ಬಂದಿದ್ರು. ಆದ್ರೆ ಅಲ್ಲಿ ಬಹಳಷ್ಟು ಇಕ್ಕಟ್ಟಿನಲ್ಲಿರುವಂತಂದ್ರ ಮತ್ತು ಈ ಎಲ್ಲಾ ಬಸ್ಗಳು ಎಲ್ಲಾನು ಕೂಡ ಅಲ್ಲೆಲ್ಲಾನು ಕೂಡ ಟ್ರಾಫಿಕ್ ಇರೋದ್ರಿಂದ ಮತ್ತು ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಕೂಡ ಈಗ ಈ ರಸ್ತೆ ಮಧ್ಯದಲ್ಲಿ ಹೊತ್ತು ಸಹ ಇರಬಾರ್ದು. ಹೀಗೆ ಅನೇಕ ಕಾರಣಗಳಿಂದ ಅನೇಕ ದಶಕಗಳಿಂದ ಇವತ್ತು ಈ ಒಂದು ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕಾಗಿರ್ಲಿಲ್ಲ. ತದನಂತರ ನಾನು ಹಿಂದೆ 2013ರಿಂದ 2018 ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಎಲ್ಲ ಹಿರಿಯರ ಒಂದು ಕೋರಿಕೆ ಮೇರೆಗೆ ಆಳೂರವರು, ಶಂಕರಗೌಡ ಪಾಟೀಲರು ನಂತರ ಎಲ್ಲ ಇವತ್ತು ಸಹ ಹಿರಿಯರ ಒಂದು ಆಶೆಯಂತೆ ನಾನು ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಜಾಗವನ್ನ ಅವತ್ತು ದಿವಸ ಕೊಡಿಸಿ, ಎಷ್ಟಿತ್ತು ಸೈಜ್ ಅದು? ಎಷ್ಟು ಅದೇ ಎಷ್ಟು ಸೈಜ್ ಎಷ್ಟಿತ್ತು? 40x60 40x50 60 40x60 ಒಂದು ಅಂದ್ರೆ 2400 ಚದರಡಿ ಇವತ್ತು ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅದಕ್ಕೆ ಜಾಗವನ್ನ ಸರ್ಕಾರದಿಂದ ಆದೇಶ ಮಾಡಿಸಿ ಕೊಟ್ಟು, ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆಮೇಲೆ ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀ ಪಂಚಮಶಿಲಿ ಪೀಠದ ಶ್ರೀಗಳು ಜಯಮೃತ್ಯುಂಜಯ ಸ್ವಾಮೀಜಿಯವರು, ನಾವು ಮತ್ತು ಇನ್ನಿತರ ಎಲ್ಲರೂ ಕೂಡಿ ಜನಪ್ರತಿನಿಧಿ ಕೂಡಿ ಅದನ್ನ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ವಿ. ಈಗ ಮೂರ್ತಿ ತಯಾರಾಗಿದೆ, ಅದು ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಎಲ್ಲರ ಆಶಯ ರಾಣಿ ಚೆನ್ನಮ್ಮನವ್ರ ಜಯಂತಿ ದಿವಸ ಈ ಸಲ ಜಯಂತಿಯನ್ನ ವಿಜಯಪುರ ನಗರದಲ್ಲೇ ರಾಜ್ಯ ಮಟ್ಟದ ಸಮ್ಮೇಳನ ಆಗ್ಬೇಕು ಅಂತ ಹೇಳಿ ಕೋರಿಕೆ ಆಗಿತ್ತು. ಆದ್ರೆ ಮುಖ್ಯಮಂತ್ರಿಗಳು ಅವತ್ತು ಮೈಸೂರಿನ ಕಾರ್ಯಕ್ರಮ ಇರೋದ್ರಿಂದ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. 9ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಆ ಮೂರ್ತಿಯ ಕಿತ್ತೂರು ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನ, ಯಾಕಂದ್ರೆ ತಮ್ಗೆ ಗೊತ್ತಿದೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಇವತ್ತು ಇಡೀ ದೇಶದ ಒಂದು ಆಸ್ತಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಹೋರಾಟ ಮಾಡಿದಂತ ಮಹಾತಾಯಿಯವರು. ಅವ್ರನ್ನ ನಾವು ಗೌರವಿಸುವಂತದ್ದು, ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನ
ತಿಳಿಸುವಂತದ್ದು, ಅವ್ರ ಶೌರ್ಯವನ್ನ ತಿಳಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಸರ್ಕಾರ, ಜನಪ್ರತಿನಿಧಿಗಳ, ಜನರ ಕರ್ತವ್ಯ ಆಗಿದೆ. ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ, ಈಗ ರಾಣಿ ಚೆನ್ನಮ್ಮರ ಮೂರ್ತಿ ನಾವು ಆ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ, ಅವರೇ ಬಂದು ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ಆ ಬಸ್ ನಿಲ್ದಾಣಕ್ಕೆ ಇವತ್ತು ನಾನೇ ಒಂದು ಪ್ರಸ್ತಾವನೆ ಕೊಟ್ಟು ಇದನ್ನ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಕೇಂದ್ರ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಆಗ್ಬೇಕು ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಸಂತೋಷದಿಂದ ಒಪ್ಪಿ, ಅವರು ಕೂಡ ಮತ್ತು ರಾಮಲಿಂಗಾರೆಡ್ಡಿ ಅವರು ನಮ್ಮ ಸಾರಿಗೆ ಸಚಿವರು ಇಬ್ರು ಒಪ್ಪಿ ಇವತ್ತು ಅದನ್ನ ವೀರರಾಣಿ ಕಿತ್ತೂರು ಜನ್ಮ ಬಸ್ ನಿಲ್ದಾಣ ಅಂತ ಹೇಳ್ತು ಸಹ ಘೋಷಣೆಯನ್ನು ಕೂಡ ಸರ್ಕಾರ ಆದೇಶವನ್ನು ಕೂಡ ಮಾಡಿದೆ. ಈ ಎರಡೂ ಕಾರ್ಯಕ್ರಮಗಳು ಇವತ್ತು ದಿವಸ 9ನೇ ತಾರೀಕಿಗೆ ಆಗ್ತದೆ. ಟೈಮ್ ನಾನು ತಿಳಿಸ್ತೇನೆ, ಯಾಕಂದ್ರೆ ಅವ್ರು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ವಿಜಯಪುರದಲ್ಲಿ ಅವತ್ತು ರಾತ್ರಿ ಹಾಲ್ಟ್ ಮಾಡ್ತಾರೆ. 9ನೇ ತಾರೀಕು ಹಾಲ್ಟ್ ಮಾಡಿ ಮರುದಿನ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಜೇವರ್ಗಿಯಲ್ಲಿ ಅವರ ಕಾರ್ಯಕ್ರಮಗಳಿದಾವೆ. ಹೀಗಾಗಿ ಆ ಕಾರ್ಯಕ್ರಮವನ್ನು ಹೊಂದಿಸ್ಕೊಳ್ಳುವಂತ ಕೆಲಸ ಇವತ್ತು ಜಿಲ್ಲಾಧಿಕಾರಿಗಳು ನಾವು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಅವರು ಮುಖ್ಯಮಂತ್ರಿಗಳು ಬಂದು ವೀರರಾಣಿ ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣ ಮಾಡಿ ನಾಮಫಲಕವನ್ನ ಅದನ್ನ ಅವತ್ತೊಂದು ದಿವಸ ಅನಾವರಣಗೊಳಿಸಿ ಹೆಸರನ್ನ ಅದು ಮಾಡಿ ಘೋಷಣೆಯನ್ನು ಮಾಡಿ, ತದನಂತರ ಸೈಕ್ಲಿಂಗ್ ವೆಲೋಡ್ರೋಮ್ ಬರ್ತಾರೆ. ಆ ಸೈಕ್ಲಿಂಗ್ ವೆಲೋಡ್ರೋಮ್ ಕೂಡ ಬಹಳ ದಿವಸದ ಆಶಯ ಆಗಿದೆ. ಸೈಕ್ಲಿಸ್ಟ್ ನಮ್ಮ ವಿಜಯಪುರ ಜಿಲ್ಲೆಯವರು ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಮಾಡಿದ್ದಾರೆ. ಮಹದಾಶಿ ಇವತ್ತೊಂದು ದಿವಸ ಇದೆ, ಆ ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನ ಕೂಡ ಉದ್ಘಾಟನೆ ಮಾಡ್ತಾರೆ. ತದನಂತರ ಮತ್ತೆ ನಾವು 2 ಜಾಗ ಇಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಭವನದಲ್ಲೇ ಕಾರ್ಯಕ್ರಮ ಮಾಡಬೇಕು ಅನ್ನೋದು. ಯಾಕಂದ್ರೆ ಈ ಒಂದು ಭವನಕ್ಕೆ ನಾವು ಹಿಂದೆ ನೀರಾವರಿ ಸಚಿವನಾಗಿದ್ದಾಗ, ಜಿಲ್ಲಾ ಉಸ್ತುವಾರಿ ಸಚಿವನಾಗ ಎಲ್ಲರ ಒಂದು ನಮ್ಮ ಆಳೂರವರು ಎಲ್ಲ ಸ್ನೇಹಿತರು ಬಂದು ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿಯನ್ನು ಮಾಡಿದ್ದೀವಿ. ಯಾಕಂದ್ರೆ ಇದು ಇನ್ನೂ ಕೆಲಸ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ 2 ಕೋಟಿ ರೂಪಾಯಿ ಇವತ್ತು ದಿವಸ ನಾವು ಅನುದಾನ ಕೊಡಬೇಕು ಅಂತ ಕೇಳಿದ್ವಿ. ಆದ್ರೆ ನಾವು ಅದನ್ನ 3 ಕೋಟಿ ರೂಪಾಯಿ ಅನುದಾನ ಕೊಡಿಸಿದ್ವಿ. 3 ಕೋಟಿ ಅನುದಾನವನ್ನು ಕೊಡಿಸಿ ಇವತ್ತು ಒಂದು ಸುಸಜ್ಜಿತವಾದಂತ ಎಲ್ಲರಿಗೂ ಬೇಕಾಗಿದ್ದಂತ ಒಂದು ಒಳ್ಳೆಯ ಭವನ ಇವತ್ತು ದಿವಸ ವಿಜಯಪುರ ನಗರಕ್ಕೆ ಅವಶ್ಯಕತೆ ಇತ್ತು. ಇದರಿಂದ ಎಲ್ಲಾ ಕಾರ್ಯಕ್ರಮಗಳು, ಇವತ್ತು ಮದುವೆ ಕಾರ್ಯಕ್ರಮಗಳಿರ್ಬೋದು, ಇನ್ನಿತರ ಕಾರ್ಯಕ್ರಮ, ಎಲ್ಲಾ ಕಾರ್ಯಕ್ರಮಗಳು ಕೂಡ ಇವತ್ತು ದಿವಸ ಅನುಕೂಲ ಆಗಿದೆ. ಇಲ್ಲಿನೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲರ ಆಶಯ ಆಗಿದೆ. ಇಲ್ಲೇ ಕಾರ್ಯಕ್ರಮನ, ಸರ್ಕಾರಿ ಕಾರ್ಯಕ್ರಮನೂ ಕೂಡ ಇಲ್ಲಿನೇ, ಜೊತೆಗೆ ವೀರರಾಣಿ ಚೆನ್ನಮ್ಮನವ್ರದ್ದು ಕೂಡ ಸರ್ಕಾರಿ ಕಾರ್ಯಕ್ರಮ, ಯಾಕಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಆಗ್ತಾ ಇರೋದ್ರಿಂದ ಅದು ಮತ್ತು ಇದನ್ನೆಲ್ಲಾನು ಕೂಡಿಸಿ, ಜೊತೆಗೆ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಗೆ 150 ಕೋಟಿ ರೂಪಾಯಿ ಅದಕ್ಕೂ ಚಾಲನೆ ಕೊಡ್ತಾರೆ. ಮತ್ತು ನಮ್ಮ ವೆಲೋಡ್ರೋಮ್ಗೂ ಕೂಡ ಇಲ್ಲೇ, ಅದ್ರ ಕಾರ್ಯಕ್ರಮ ಕೂಡ ಇಲ್ಲೇ ಆಗ್ತದೆ. ಇನ್ನೂ ಅನೇಕ ಕಾರ್ಯಕ್ರಮ ಹೊಂದಾಣಿಕೆ ಮಾಡ್ತಾ ಇದೀವಿ. ಉದಾಹರಣೆಗಾಗಿ ನಿಮಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸ್ 2-3 ಬಾರಿ ಈಗ ಭೂಮಿ ಪೂಜೆ ಆಗಿದೆ. ಭೂಮಿ ಪೂಜೆ ಬೇಡ, ಈಗ ಆ ಕೆಲಸಕ್ಕೆ ಚಾಲನೆ ಕೊಡುವಂತದ್ದು, ಕೆಲಸ ಪ್ರಾರಂಭ ಮಾಡುವಂತದನ್ನು ಕೂಡ ಇಲ್ಲೇ ಇವತ್ತು ಮಾಡೋ ಜೊತೆಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಹೊಂದಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲಾ ಕಾರ್ಯಕ್ರಮ ಕೂಡಿಸಿ ಎಲ್ಲಾ ಶಾಸಕರ ಜೊತೆಗೆ ಇನ್ನೋರ್ವ ಸಚಿವರು ಶಿವಾನಂದ ಪಾಟೀಲ್ ಕೂಡ ಎಲ್ಲಾ ಶಾಸಕರು ಕೂಡ ಜಿಲ್ಲಾಧಿಕಾರಿಗಳು ಅವರು ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರು ಕೂಡ ತಿಳ್ಕೊಂಡು ಅವರದ್ದು ಏನಾದ್ರು ಮತಕ್ಷೇತ್ರದ ಮಹತ್ವವಾದ ಕಾರ್ಯಕ್ರಮ ಇದ್ರೆ ಅವ್ರಿಗೆ ಬಯಸಿದ್ರೆ ಇಲ್ಲಿನೇ ಅದನ್ನ ಮಾಡುವಂತದ್ದು ಕೂಡ ಮಾಡ್ತಾ ಇದ್ದೀವಿ. ಸುದೀರ್ಘವಾದಂತ ಟಿಪಿಯನ್ನ ಇವತ್ತು ದಿವಸ ನಿಮ್ಗೆ ಅವ್ರು ಯಾವ ಸಮಯ ಮತ್ತು ಹೇಗೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೀವಿ. ಅದನ್ನ ಮುಖ್ಯಮಂತ್ರಿಗಳಿಗೆ ಕಾರ್ಯಾಲಯಕ್ಕೆ ನಾವು ಕಳಿಸಿ, ಬೆಳಗ್ಗೆನೂ ಕೂಡ ಮಾತನಾಡಿದ್ದೀನಿ, ಆ ಕಳಿಸಿ ಅದನ್ನ ನಾವು ಸಂಪೂರ್ಣ ಅಪ್ರೂವ್ ತಗೊಂಡ್ಮೇಲೆ 1-2 ದಿನದಲ್ಲಿ ಇವತ್ತು ದಿವಸ ನಿಮ್ಗೆ ಅದನ್ನ ತಿಳಿಸ್ತೀವಿ. ಒಟ್ಟಾರೆ ಇದು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಒಂದು ಹೆಮ್ಮೆ. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಮೂರ್ತಿ ಆಯ್ತು, ಪ್ರತಿಷ್ಠಾಪನೆ ಆಗ್ತದೆ, ಕೇಂದ್ರ ಬಸ್ ನಿಲ್ದಾಣಕ್ಕೆ ಅವ್ರ ಹೆಸರಿರುವಂತದ್ದಾಯ್ತು. ಇವತ್ತು ನಮ್ಮ ವಿಜಯಪುರ ಏರ್ಪೋರ್ಟ್ಗೆ ನಮ್ಗೆ ಗೊತ್ತಿದೆ, ಬಸವ ಜನ್ಮಭೂಮಿ ಇದು, ಬಸವಣ್ಣನವ್ರಿಗೆ, ಅಣ್ಣ ಬಸವಣ್ಣವ್ರಿಗೆ ಜನ್ಮ ನೀಡಿದಂತ ಜಿಲ್ಲೆ ಇದು. ಅದಕ್ಕೆ ನಾವು ಈಗಾಗಲೇ ನನ್ನ ಇಲಾಖೆಯಲ್ಲಿ ಬರೋದ್ರಿಂದ ನಾನು ಅದನ್ನ ಕೇಂದ್ರಕ್ಕೆ ಶ್ರೀ ಬಸವೇಶ್ವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಘೋಷಣೆ ಮಾಡಿದ್ದೀವಿ. ಆ ಜೊತೆಗೆ ಈಗಾಗಲೇ ನಾನು ಇನ್ನೊಂದು ಇಲಾಖೆ ITD ಇಂದ ನಾವು ನಮ್ಮ ರೈಲ್ವೆ ಸ್ಟೇಷನ್ಗೂ ಕೂಡ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರನ್ನ ಕೂಡ ಮಾಡುವಂಥದ್ದನ್ನು ಕೂಡ ಮಾಡಿದ್ವಿ. ಹೀಗಾಗಿ ಎಲ್ಲ ಒಂದು ಸಮಾಗಮ ಆಗುತ್ತೆ. ಈ ಎಲ್ಲ ಅದನ್ನ ಮಹಾಪುರುಷರ, ನಮ್ಮ ನಾಡಿನ ಶ್ರೇಷ್ಠ ಒಂದು ಮಹಾಪುರುಷರ ಕೊಡುಗೆಯನ್ನ ಸ್ಮರಿಸುವಂತದ್ದು ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಇಲ್ಲಿ ಕರೆದಿದ್ದೀವಿ. ನಾವೆಲ್ಲರೂ ಬಂದು ಇವತ್ತು ಈ ಪತ್ರಿಕಾಗೋಷ್ಠಿಗೆ ನಾವು ಇದು ಮಾಡಿದ್ದೀರಿ. ಒಂದು ಬಹಳ ಒಂದು ವೈಭವದ ಭವ್ಯವಾದಂತ ಒಂದು
ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನ ಮಾಡಿ ಇವತ್ತು ಅವ್ರಿಗೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೆ ವಿಶೇಷವಾಗಿ ನಮ್ಮ ಆಧಾರವನ್ನ ಗೌರವವನ್ನ ನಾವು ಸಲ್ಲಿಸುವಂತಹ ಕಾರ್ಯಕ್ರಮ ಇವತ್ತು ದಿವಸ ನಾಡಿನ ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ. ಎಲ್ಲರಿಗೂ ಕೂಡ ಮೊನ್ನೆ ಎಲ್ಲ ನಮ್ಮ ಈ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ರು. ಮುಖ್ಯಮಂತ್ರಿ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ, ಉಪಮುಖ್ಯಮಂತ್ರಿಗಳು ಭೇಟಿಯಾಗಿ, ರಾಮಲಿಂಗಾರೆಡ್ಡಿ ಅವರು ಯಾಕಂದ್ರೆ ಅವ್ರಿಗೂ ಮಹತ್ವದ ಪಾತ್ರ ಇದೆ, ಅವರು ನಮಗೆ ಸಹಾಯ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ, ಆಮೇಲೆ ಶಿವಾನಂದ ಪಾಟೀಲ್ ಇನ್ನವರು ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಎಲ್ಲಾ ನಗರದ ಶಾಸಕರು, ಯತ್ನಾಳ್ ಅವರು ಇರ್ಬೋದು, ಇನ್ನಿತರ ಎಲ್ಲಾ ಶಾಸಕರು, ನಮ್ಮ ವಿಜಯಪುರ ಜಿಲ್ಲೆ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಜನಪ್ರತಿನಿಧಿಗಳು ಎಲ್ಲರನ್ನ ಕೂಡ ಪ್ರೋಟೋಕಾಲ್ ಪ್ರಕಾರ ಇವತ್ತೊಂದು ದಿವಸ ಎಲ್ಲರನ್ನೂ ಅವತ್ತೊಂದು ದಿವಸ ಒಳಗೊಂಡು ಇವತ್ತು ಇದೊಂದು ಭವ್ಯವಾದಂತ ಐತಿಹಾಸಿಕ ಕಾರ್ಯಕ್ರಮವನ್ನ, ಐತಿಹಾಸಿಕ ಕಾರ್ಯಕ್ರಮ ಇದು. ಅನೇಕ ದಶಕಗಳಿಂದ ಶಂಕರ್ ಕೂಡ ಬಂದಿರಲಿಲ್ಲ ಪಾಪ, ಬಹಳ ದಶಕಗಳಿಂದ ಇವತ್ತೊಂದು ದಿವಸ ಒಂದು ಆಶೆ ಇತ್ತು. ಆಶೆ ಇವತ್ತೊಂದು ದಿವಸ ಈಡೇರಿಸುವಂತ ಕೆಲಸ ಇವತ್ತೊಂದು ದಿವಸ ನಮ್ಮ ಸರ್ಕಾರ, ಇವತ್ತೊಂದು ದಿವಸ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಂದು ಮತ್ತು ಇಂದು ಇವತ್ತು ಆ ಕೆಲಸವನ್ನ ಮಾಡಿದ್ದೀವಿ. ಇದನ್ನ ಎಲ್ಲರೂ ಕೂಡಿ ಬಹಳ ವೈಭವದಿಂದ, ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂತದ್ದು ಮಾಡ್ತೇವೆ. ನಾಟ್ಯ ಮಂದಿರದು ಸ್ವಲ್ಪ ಅಲ್ಲಿ ವಕ್ಫ್ ನಲ್ಲಿ ಕೇಸ್ ಇದೆ, ಅದು ಅವ್ರ ಇವ್ರಿಗೆ ಇರ್ತಲ್ಲ ವಕ್ಫ್ ನಲ್ಲಿ ಒಂದು ಕೇಸ್ ಇದೆ ಅಂತ ಹೇಳಿದ್ದಾರೆ. ಅದರ ನಾನು ಹಮೀದ್ ಮುಷ್ರಿಫ್ ಅವ್ರಿಗೂ ಕೂಡ ಕರೆಸಿದ್ದೀನಿ, ಮಾತಾಡಿದ್ದೀನಿ. ಎಲ್ಲರೂ ಕೂಡ ಇದ್ವಿ, ನಿನ್ನೆನೂ ಕೂಡ ಕರೆಸಿ ಮಾತನಾಡಿ ನಾನು ಮೆಕ್ಕಳಿಕೆಯವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ಇವತ್ತು ಅಲ್ಲಿ ಯಾವುದೇ ವಿವಾದ ಬರದ ಹಾಗೆ ಮೊದಲ ಮೂಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಮೂಲ ಹಿಂದಿಂದೆಲ್ಲ ಕೂಡ ಪ್ಲಾನ್ ಇದೆ, ಫೋಟೋಸ್ ಇದಾವೆ. ಆ ಪ್ಲಾನ್ ಫೋಟೋಸ್ ಪ್ರಕಾರ ಮೊದಲು ಇವತ್ತು ನಾಟ್ಯ ಮಂದಿರಕ್ಕೆ ಏನ್ ಜಾಗ ಇತ್ತು ಅದು ನಾಟ್ಯ ಮಂದಿರ ಕುಡಿತದೆ, ದರ್ಗಾಕ್ಕೆ ಏನ್ ಜಾಗ ಇತ್ತು ದರ್ಗಾ ಕುಡಿತದೆ. 1 ಇಂಚು 1 ಸೆಂಟಿಮೀಟರ್ ಇವ್ರದ್ದು ಅವ್ರು ತಗೊಳ್ಳೋದಿಲ್ಲ, ಅವ್ರದ್ದು ಇವ್ರು ತಗೊಳ್ಳೋದಿಲ್ಲ. ಹೀಗಾಗಿ ಅದನ್ನ ಶಾಂತಿಯುತವಾದಂತ ಇದರಿಂದ ಮತ್ತು ಆ ದರ್ಗಾನು ಕೂಡ ಆ ನಾಟ್ಯ ಮಂದಿರಿಗೆ 50 ಲಕ್ಷ ಹಿಂದೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ವಿ. ಕಾರಣಾಂತರದಿಂದ ಅದು ನಮ್ಮ ಹೆಡ್ಸ್ ಆಫ್ ಅಕೌಂಟ್ಸ್ ನಲ್ಲಿ ಬಂದಿರಲ್ಲ. ನಿನ್ನೆ ಕೂಡ ನಾನು ಕೂಡ ಮತ್ತೆ ಸಚಿವರು ಕೂಡ ಮಾತನಾಡಿದ್ದೀನಿ. ಈಗ ಅದನ್ನ ರಿಪೇಟರೇಷನ್ ಇದರಲ್ಲಿ ಕೂಡ ಅದನ್ನ ತೆಗೆದುಕೊಂಡು ಇವತ್ತು 50 ಲಕ್ಷವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಒಂದು 50 ಲಕ್ಷ ಜಾಸ್ತಿ ಬೇಕಾಗ್ತದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಮಾಡಿದ್ರೆ ಸೂಕ್ತ ಆಗ್ತದೆ ಅಂತ ನನ್ನ ಭಾವನೆ ಇದೆ. ಆ ಪ್ರಕಾರವಾಗಿ ಒಂದು ಸುಂದರವಾಗಿ ವಿಶಿಷ್ಟ ಒಂದು ಇದ್ರ ಸ್ಟೈಲ್ ನಲ್ಲಿ, ಸುಮ್ಮನೆ ಕಾಂಪ್ಲೆಕ್ಸ್ ತರ ಕಟ್ಟುವಂತದ್ದು ಆಗ್ಬಾರ್ದು. ಅದು ನಾಟ್ಯ ಮಂದಿರ ತರನೇ ಇರ್ಬೇಕು. ಅದು ಆ ರೀತಿಯಲ್ಲಿ ಒಂದು ಆರ್ಕಿಟೆಕ್ಚರ್ ಇದರಿಂದ ಅದನ್ನು ಕೂಡ ಮಾಡಿಸಿಕೊಡುವಂತದ್ದನ್ನ ಇವತ್ತು ಮಾಡ್ತೀವಿ. ಅದು ಕೂಡ ಬಗೆಹರಿತದೆ. ಆದ್ರೆ ಈಗ ಅದನ್ನ ಸೇರಿಸುವಂತದ್ದಲ್ಲ, ಯಾಕಂದ್ರೆ ಅದೆಲ್ಲ ವಿವಾದ ಬಗೆಹರಿಸಿ ಇದು ಮಾಡಿಸಿ ಎಲ್ಲ ಇದು ಮಾಡ್ಕೊಂತ ಮಾಡ್ಬೇಕಾಗ್ತದೆ. ಯಾರ್ದು ಕೂಡ ಇದರಲ್ಲಿ ಪರ ವಿರೋಧ ಏನಿಲ್ಲ. ಅವರು ಕೂಡ ಸಂತೋಷದಿಂದ ಹೋಗ್ತಾರೆ, ಅವರು ಕೂಡ ಸಂತೋಷದಿಂದ ಹೋಗ್ತಾರೆ. ಆ ರೀತಿಯಲ್ಲಿ ಯಥಾಸ್ಥಿತಿ ಏನಿತ್ತು ಅದನ್ನ ಮಾಡುವಂತದ್ದು ಕೆಲಸ ಆಗ್ತದೆ. ಏನ್ರಿ ನಿಶ್ಚಿತವಾಗಿನೂ ಕೂಡ ಅದನ್ನು ಕೂಡ ಮಾಡೋಣಂತೆ. ಇವತ್ತು ಆಶಿಫಿ ದರ್ಗಾ ಇರ್ಬೋದು, ಆದಿಲ್ ಶಾಹಿದ್ ಇರ್ಬೋದು, ಅದ್ರಲ್ಲಿ ಬಿಡಿ, ಅದು ಸರ್ಕಲ್ ಅಪ್ರೂವಲ್ ಬಿಡ, ಸರ್ಕಲ್ ದೊಡ್ಡ ಮಾತಲ್ಲ, ಸರ್ಕಲ್ ತುಳುಸಾಗಲಿ ಆಗಿದೆ. ಘೋಷಣೆ ಅಲ್ಲಿ ಒಂದು ಆರ್ಚ್ ಮಾಡಕ್ಕೆ ಇದು ಮಾಡಿದಾರ. ಆದಿಲ್ ಶಾಹಿ ಹೆಸರಲ್ಲಿಂದ ವಿಶೇಷವಾಗಿ ಒಂದು ಪ್ರಥಮ ಅಜ್ಜೆ ಅದನ್ನ ಆದಿಲ್ ಶಾಹಿ ಹೆಸರಿಂದ ಅವ್ರದ್ದು ಕೂಡ ಗೌರವಿಸುವಂತ ಕೆಲಸ ಮಾಡ್ತೇವೆ, ನಿಶ್ಚಿತವಾಗಿ ಮಾಡ್ತೇವೆ. ಕರ್ತವ್ಯ ಇದೆ ನಮ್ದು. ಅವ್ರಲ್ಲಿ ಬರಂಗಿಲ್ಲ ಮೂರ್ತಿ ಅನ್ರಿ, 22 ಫೂಟು. ಮಹಾತ್ಮ ಗಾಂಧೀಜಿ ಒಂದು ಓದಿದೆ, ಬಸವೇಶ್ವರ ದೊಡ್ಡದಾಗಿದೆ. ಆಮೇಲೆ ಅಂಬೇಡ್ಕರ್ದು ಕೂಡ ನಾನೇ ನನ್ನ ನೀರಾವರಿ ಇಲಾಖೆಯಿಂದ SCPTSP ಅಲ್ಲಿ ಹಣ ಕೊಟ್ಟು ಅದನ್ನ ಸರ್ಕಲ್ ಮತ್ತು ಮೂರ್ತಿ ಮಾಡಿಸಿ ಭವ್ಯವಾದಂತ ಮೂರ್ತಿ ಆಗಿದೆ. ಬಹಳ ಚಿಕ್ಕದಾಗಿತ್ತು. ಮಹಾತ್ಮ ಗಾಂಧೀಜಿ ಅವ್ರ ಸರ್ಕಲ್ ಮೂರ್ತಿ ಬಹಳ ಚಿಕ್ಕದ ಸರ್ಕಲ್ ಇದೆ. ಅದನ್ನ ನಾ ಹಿಂದೆನೆ ಮಾಡಕ್ ಕೊಟ್ಟಿದ್ದೆ. ಆದ್ರೆ ಅದನ್ನ ರೋಡ್ ಒಂದು ಇದು ಮಾಡ್ತೀವಿ ಅಂತ ಹೇಳಿ ಏನೋ ಫ್ಲೈಓವರ್ ಮಾಡ್ತೀವಿ ಅಂತ ಅಂದ್ಮೇಲೆ ಅದನ್ನ ತೆಗೆದುಕೋಸಿದ್ವಿ. ಇಲ್ಲಿಕಂದ್ರೆ ಆದ್ರೂ ಕೂಡ ಆ ಮಹಾತ್ಮ ಗಾಂಧೀಜಿ ಅವ್ರದ್ದು ಕೂಡ ಭವ್ಯವಾದಂತ ಸ್ಟ್ಯಾಚ್ಯೂ ನಾವು ನೋಡಿ, ಇಷ್ಟೇ ಚಿಕ್ಕದಾದ ಸ್ಟ್ಯಾಚ್ಯೂ ಅದ ಏನ್ರಿ, ಅದನ್ನು ಕೂಡ ಸರ್ಕಲ್ ಸ್ಟ್ಯಾಚ್ಯೂ ಮಾಡ್ತೀವಿ. ಆದ್ರೆ ಯಾಕೆ ಆ ಕೆಲಸ ನಿಂತಿದೆ ಅಂದ್ರೆ ಬಹುಶಃ ಈ ಒಂದು ಫ್ಲೈಓವರ್ ಸಲುವಾಗಿ ಹಿಂದೆ PWD ಅವರು ಆ ಫ್ಲೈಓವರ್ ಪ್ರಸ್ತಾಪ ಮಾಡಿದ್ದೀವಿ. ಹೀಗಾಗಿ ಒಂದು ಸ್ವಲ್ಪ ಆ ಫ್ಲೈಓವರ್ ಇದನ್ನ ನೋಡ್ಕೊಂಡು ಆಮೇಲೆ ನಿರ್ಧಾರ ಮಾಡ್ರಿ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ನಿಲ್ಲಿಸಿದ್ವಿ. ಆದಿಲ್ ಶಾಹಿ ಅವ್ರಿಗೂ ಕೂಡ ಗೌರವಿಸುವಂತ, ಒಬ್ಬರ ಆದಿಲ್ ಶಾಹಿ ಅವ್ರಿಗೆ ಗೌರವಿಸುವಂತ ಕೆಲಸನೂ ಕೂಡ ಒಂದು ಸ್ಮಾರಕವನ್ನ ಅವರ ಹೆಸರಲ್ಲೇ ನಾವು ಮಾಡೋದು. ಈಗಾಗಲೇ ಸ್ಮಾರಕ ಗೋಲ್ಗುಂಬಜ್ ಎಲ್ಲರೂ ಕೂಡ ಅವರ ಹೆಸರಲ್ಲೇ ಇದೆ, ಅವ್ರು ಮಾಡಿದಂತದೆ, ಅವರೇ ಮಾಡಿದಂತದೆ. ಆದ್ರೆ ನಾವು ಗೌರವಿಸುವಂತದ್ದು ಕೂಡ ಆಗ್ಬೇಕು. ಆ ಕೆಲಸವನ್ನು ಕೂಡ ಮಾಡ್ತೀವಿ.
जुड़े रहिएगा आपके अपने चैनल बीजापुर समय के साथ।